ಪ್ಲೀಸ್ ಮೇಡಮ್. ಓಕೆ ಓಕೆ. ಹೊಸದಾಗಿ ಚಿಕ್ಕಮಗಳೂರಲ್ಲಿ ಮಾವಳಿ ಬಿರಿಯಾನಿ ಅಂತ ಆಗ್ತಿದೆ. ದಯವಿಟ್ಟು ವಿಸಿಟ್ ಮಾಡಿ ನೋಡಿ ಬಿರಿಯಾನಿ ಟೇಸ್ಟ್. ಇಲ್ಲಿರೋ ಲೋಕಲ್ ಬಿರಿಯಾನಿ ತಿಂದು ನಿಮಗೂ ಏನಿಸುತ್ತೆ, ಹೊಸದಾಗಿ ಮಾಡಿ ಮಾವಳಿ ಬಿರಿಯಾನಿ ತಿಂದು ಏನು ಡಿಫ್ರೆನ್ಸ್ ನಿಮಗೂ ಗೊತ್ತಾಗುತ್ತೆ. ದಯವಿಟ್ಟು ಒಂದ್ಸಲ ನಮ್ಮ ಮಾವಳಿ ಬಿರಿಯಾನಿಗೆ ಬಂದು ವಿಸಿಟ್ ಮಾಡಿ ಎಲ್ಲರೂ. ಓಪನಿಂಗಿಗೆ 190 ಬರ್ತಾರೆ. ಬಂದಿಲ್ಲ ಅವ್ರಿಗೆ ಕನಿಷ್ಠ ಬಂದಿದ್ದಾರೆ, ಬಂದು ಊಟ ಮಾಡ್ತಾ ಇದ್ದಾರೆ. ಇದೆಲ್ಲ ಆದಮೇಲೆ ಫೋಟೋ ತೆಗೆದುಕೊಂಡು ಹೋಗ್ತಾರೆ. ಬನ್ನಿ ವಿಸಿಟ್ ಮಾಡ್ತೀರಿ, ಅವಾಗ ಒಂದ್ಸಲ ವಿಸಿಟ್ ಮಾಡಿದ್ರೆ ಗೊತ್ತಾಗ್ತದೆ ನಿಮಗೂ. ಬನ್ನಿ ನಮ್ಮ ಹೋಟೆಲ್ಗೆ. ಸರ್ ನಮಸ್ತೆ. ಇವತ್ತು ವಿಸಿಟ್ ಮಾಡಿದ್ದೀರಾ, ಹೇಗಿದೆ? ಚೆನ್ನಾಗಿದೆ. ಇಲ್ಲೇ ಲೋಕಲ್ಲ? ಓಕೆ. ಮತ್ತೆ ಸರ್ ಏನು ಟೇಸ್ಟ್ ಇದೆ ಬೇರೆ ಕಡೆಗಿಂತ? ಈಗ ಚಿಕ್ಕಮಗಳೂರಲ್ಲಿ ಬಹಳಷ್ಟು ಬಿರಿಯಾನಿ ಸೆಂಟರ್ಸ್ ಇದೆ. ಇವು ಮಾವಳ್ಳಿ ಬಿರಿಯಾನಿ ಅಂತ ಹೇಳಿದ್ರೆ ಏನೋ ಒಂದು ಇಮೇಜ್ ಕ್ರಿಯೇಟ್ ಮಾಡಿದೆ. ವಾಟ್ಸ್ ಯುವರ್ ಎಕ್ಸ್ಪೀರಿಯನ್ಸ್? ಆಫ್ಟರ್ ಫಸ್ಟೇ ಇದೆ, ಇನ್ನೂ ಚೇಂಜಸ್ ಆಗಬಹುದು ಡಿಫ್ರೆಂಟ್ ಅಲ್ಲಿ. ಇವತ್ತು ರಶ್ ಇದೆ ಅಲ್ವಾ? ಸರ್ ನಮಸ್ತೆ. ಇವತ್ತು ಮಾವಳ್ಳಿ ಬಿರಿಯಾನಿ ಸೆಂಟ್ರಿಗೆ ಭೇಟಿ ಕೊಟ್ಟಿದ್ದೀರಾ, ಊಟ ಮಾಡ್ತಾ ಇದ್ದೀರಾ, ಹೇಗಿದೆ? ಹಾಂ ಹಾಂ ಎಸ್. ಚಿಕ್ಕಮಗಳೂರಲ್ಲಿ ದೊಣ್ಣೆ ಬಿರಿಯಾನಿ ತುಂಬಾ ಫೇಮಸ್. ಹೌದೌದು. ನಾವಲ್ಲಿ ಯಾವಾಗಲೂ ರೆಗ್ಯುಲರ್ ಮಾಡ್ತಾ ಇರ್ತೀವಿ. ಬಟ್ ಇದು ಹೊಸದಾಗಿ ಓಪನ್ ಆಗಿದೆಯಲ್ಲ ಅಂತ ಟೇಸ್ಟ್ ಮಾಡೋಣ. ಮನೇಲಿ ಮಾಡ್ದಂಗೆ ತುಂಬಾ ಚೆನ್ನಾಗಿದೆ. ಪ್ರೈಸ್ ಎಲ್ಲ? ಪ್ರೈಸ್ ಎಲ್ಲ ಅಫೋರ್ಡಬಲ್. ಎಲ್ಲರೂ ಕೂಡ ಬಂದು ಫ್ಯಾಮಿಲಿ ಕರ್ಕೊಂಡ್ಬಂದು ಊಟ ಮಾಡಬಹುದು. ಓಕೆ. ಹೇಗಿದೆ ಟೇಸ್ಟ್ ಎಲ್ಲ? ಚೆನ್ನಾಗಿದೆಯಾ? ಓಕೆ ಮೇಡಮ್ ನಮಸ್ತೆ. ಥ್ಯಾಂಕ್ ಯು. ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದೀರಾ ಚಿಕ್ಕಮಗಳೂರಲ್ಲಿ? ಬಹಳಷ್ಟು ಬಿರಿಯಾನಿ ಸೆಂಟರ್ಸ್ಗಳಿದೆ. ಏನು ಟೇಸ್ಟ್ ಅನಿಸ್ತಾ ಇದೆ? ತಮ್ಮ ಖುಷಿ ಏನಿದೆ? ಟೇಸ್ಟ್ ಚೆನ್ನಾಗಿದೆ ಸರ್. ಇದು ಮುಂಚೆನೂ ಮಾವಳಿ ಬಿರಿಯಾನಿ ಫೇಮಸ್ ಅಲ್ವಾ, ಸೊ ಈಗ ಇಲ್ಲಿ ಈ ಕಡೆ ಇರೋರಿಗೆ ಸುಲಭ ಆಗ್ಲಿ ಅಂತ ಈ ಕಡೆ ಇನ್ನೊಂದು ಹೊಸ ಟೇಸ್ಟ್ ತುಂಬಾ ಚೆನ್ನಾಗಿದೆ. ಹೊಟ್ಟೆ ಹಸಿದಾಗ ತಿಂದ್ರೆ ಅಂತೂ ಒಂದಲ್ಲ 2 ಪ್ಲೇಟ್ ಬಿರಿಯಾನಿ ತಿನ್ಬೋದು. ಓಕೆ, ಥ್ಯಾಂಕ್ ಯು ಮೇಡಮ್. ಚಿಕ್ಕಮಗಳೂರಿಗೆ ಬಂದು ನೀವು ಇನಾಗ್ರೇಷನ್ ಮಾಡಿ ಆಮೇಲೆ ಬೆಸ್ಟ್ ಟೇಸ್ಟ್ ಹೇಳಿದೀರಾ, ಬೆಸ್ಟ್ ಪ್ರೈಸ್ ಇದೆ. ಓಕೆ, ಥ್ಯಾಂಕ್ ಯು ಸರ್.